ಈಗ ಹಕ್ಕುಪತ್ರ ಕೊಟ್ಟಿರೋರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ಇಲ್ಲಿ ಬಂದು ಯಾರ್ದು ಒಂದು ತೀರ್ಮಾನ ಮಾಡ್ಬೇಕಾದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಲ್ವಾ? ಈಗ ನೋಡ್ರಿ, ನಮ್ಮ ಮೇಲೆ ಒಂದು ಕೇಸ್ ಆಗ್ಬೋದು, ಗಲಾಟೆ ಮಾಡ್ಕೋಬೇಕಾ ಗಲಾಟೆ ಮಾಡ್ಕೊಂಡು ರೆಡಿ ಇದೀವಿ ನಾವು ರೈತರ ಪರವಾಗಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀವಿ. ನೀವು ಸುಮ್ಮನೆ ಅನವಶ್ಯಕವಾಗಿ ಈಸಿಯಾಗಿ ಆಗುವಂತ ಕೆಲಸನ ಮೇಲಾಡ್ಕೋತಾ ಇದ್ದೀರಾ ಅಷ್ಟೇ. ಯಾವ್ದೋ ಬಲವಂತಕ್ಕೆ ಬಂದು ಹೊಡೆಯಕಾಯ್ತದ ಇದನ್ನ? ನಿಮ್ DFO ಎಲ್ಲಾರು ಕರೆಸಿ ಬರ್ತೀನಿ ನಾನು, ಒಂದ್ ಡೇಟ್ ಫಿಕ್ಸ್ ಮಾಡ್ರಿ, ಹೊರಗೆ ಕೇಳ್ರಿ. DC ಬರ್ಲಿ, DFO ಬರ್ಲಿ, 5 ನಿಮಿಷ ನಾನು ಓಡ್ಸಕ್ 5 ನಿಮಿಷ ಓಡ್ಸಕ್ ನಿಮ್ ನಾನು ಏನ್ರಿ ಇದು? ಒಳ್ಳೆ ಒಂಥರ ದೌರ್ಜನ್ಯ ಮಾಡ್ತಾ ಇದ್ರಲ್ರಿ ಬಂದಿ. ಕೇಳ್ರಿ ಒಂದ್ ನಿಮಿಷ, ಎನ್ಕ್ರೋಚ್ಮೆಂಟ್ ಇದ್ರೆ ಅದನ್ನ ನೀವು ಜಿಲ್ಲಾಧಿಕಾರಿಗಳಿಗೆ ಬಿಡಿಸ್ಕೊಳ್ಳಿ, ತೆರವುಗೊಳಿಸ್ಕೊಳ್ಳಿ. ನಿಮ್ದು ಏನೈತೆ ನಮ್ದು ನಮ್ಮ ಅಡ್ವಾನ್ಸ್ ಫಿಕ್ಸ್ ಮಾಡ್ಕೊಟ್ಬಿಡ ಕೇಳಿ, ನಮ್ಗೆ ಪೋಡಿ ಮಾಡ್ಕೊಟ್ಬಿಡ ಕೇಳಿ. ಪೋಡಿ ಆದ್ಮೇಲೆ ನೀವು ಎಷ್ಟು ಬೇಗ ಜಾಗ ಮಾಡ್ಕೊಳ್ಳಿ, ನಾವು ಕೇಳಲ್ಲ. ಪೋಡಿ ಮಾಡೋದು ನೀವು ಮಾಡ್ತೀರಾ? DC ಪೋಡಿ ಕೊಟ್ಬಿಟ್ರೆ ಹೇಳ್ತಾರ ನಾವು. ನೀವು ಮುಂದೆ ಕೇಳ್ರಿ. ಈಗ ಈ ಒಂದು ಹೊಸ ಕಾನೂನು ತಂದವರ ಕೃಷ್ಣಮ್ಮಗೌಡರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ NOC ತಗೊಳ್ಳಿ ಅಂತ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ NOC ನೀವು ಕೊಡಲ್ಲ ಅಂತ ಗೊತ್ತು. ನಾವೀಗ 50-53 ನಿಮ್ಮ ಹತ್ರ ಬರುದಿಲ್ಲ. ಹಿಂದೆ ಆಗಿರೋನ ಇತ್ಯರ್ಥ ಆಗ್ಬೇಕು, ಪೋಡಿ ಆಗ್ಬೇಕು. ನೀವು ಹಿಂದೆ ಆಗಿರೋಕ್ಕೂ ಹೋಗಿ ದೌರ್ಜನ್ಯ ಮಾಡಿದ್ರಂಗೆ ಇಲ್ಲ. ನಾನು ತಾವ್ ಹೇಳ್ದಂಗೆ RTC ಏನ್ ಬರ್ತಾ ಇದೆ, ಅವ್ರದ್ದು ಯಾವ್ದು ನಾವು ಟಚ್ ಮಾಡ್ತಾರೆ.